ಮಗನಾಡುವ ನುಡಿಯನ್ನು ಕೇಳಿ ನೀನೇತಕ್ಕೆ ಸುಮ್ಮನಿರುವೆ? ಅಣ್ಣನ ಆಜ್ಞೆ ನಾಗವರು ಸೈರಿಸಿ ಸುಂದರಿ. ಪಾರ್ಥ, ಅಯ್ಯ ಸುಂದರಿ, ನಿಮ್ಮ ಅಣ್ಣನ ಆಜ್ಞೆ ಕೊಡುವುದು ಯಾವಾಗ, ನನ್ನನ್ನು ಮಾನ ರಕ್ಷಣೆ ಮಾಡುವುದು ಯಾವಾಗ? ಸ್ವಲ್ಪ ಶಾಂತರಾಗಮ್ಮ ಸುಂದರಿ. ಹೇಳುವಿನ ಕೇಳೋ. ಅಯ್ಯ ಸುಂದರಿ, ಪಾರ್ಥ ಬೇಡೆ ಸೊಯನ್ನಾಯ ಸೆರೆಯ ಕಾಳೆ ಪಾರ್ಥ ಬೇಡೆ ಸೊಯನ್ನಾಯ ಸೆರೆಯ ಕಾಂತ ಸುಂದರಿ, ಮುಡೆ ಪೆಡೆ ಬೇಳೆವ ಮಾಡರ ತೋಳೆಯ ಕಡೋ ಬಾದೆ ಪಡೆಸೋವ ಕಡೋ ಬಾದೆ ಪಡೆಸೋವ ಆಧಮಾನ ತೋಳೆಯ ಬೇಡೆ ಸೊಯನ್ನಾಯ ಸೆರೆ. ಹೇ ಪ್ರಾಣಕಾಂತ, ಅಯ್ಯ ಪ್ರಾಣಕಾಂತಿ, ಹಡಿಗಡಿಗೆ ಈ ಮೂಡನು ಎನ್ನನ್ನು ಸೆರೆ ಪಿಡಿದಿಳೆಯುವನು ವಲ್ಲಭ. ಅಯ್ಯ ಕಾಂತಿ, ಹೇಗಾದರೂ ಮಾಡಿ ನೀನೇ ಎನ್ನ ಮಾನ ರಕ್ಷಣೆಯನ್ನು ಮಾಡು ಕಾಂತ ಗುಣವಂತ. ಅಯ್ಯ ಸುಂದರಿ, ಗಿರಿಜವನದಲ್ಲಿರುವ ಸಿಂಹದ ಮುಂದೆ ಗಜವಿತ ಚಿರಿಸಿಕೊಳ್ಳುವುದು. ಅಯ್ಯೇ ಸುಂದರಿ, ತನ್ನ ನಿಜ ಧೈರ್ಯದಿಂದ ನಿಲ್ಲುವುದೇ ಲಕ್ಷಣವಾದ ಕರ್ಣನ ಮುಂದೆ ಸ್ವಲ್ಪ ತನ್ನ ದರ್ಪವನ್ನು ತೋರುವುದೇ. ಅಯ್ಯೇ ಕಾಂತಿ, ಕಾಂತ ಇಬ್ಬರಿಗೆ ಅಬ್ಬರಿಸುವ ಎಬ್ಬರಿಯ ಮುಂದೆ ಕಿರುಕುಲದ ಕುರಿಮರಿಯ ಬರದಿಂದ ಚಲಿಸುವುದೇ. ಅಯ್ಯೇ ಕಾಂತಿ, ಕಾಂತ ಕಟ್ಟುಗ್ರದಿಂದ ಸಿಟ್ಟು ಮಾಡಿ ಕೋದಂಡ ಮೆಟ್ಟಿ ಹಿಡಿದು ಶರಗಳ ಮೇಲೆ ನಮಗೆ ಕೇಳಿ ಮಾಡಿದ ಹಲವರ ಬಲಂ ಖಂಡಿಸಿ ದಿಕ್ಕಿ ದಿಕ್ಕಿಗೆ ಹೊಡಿಸಿ ಮಣ್ಣು ಮುಕ್ಕಿಸಿ ಬಿಡುವರು ನಾರೇ ಮದನ ಕಟಾರೆ. ಧರ್ಮ ಜಾಕೃತೆ ಮರೆತಾ ಭಾವಕ್ಕೆ ಧರ್ಮ ಜಾಕೃತೆ ಮರೆತಾ ಕರ್ಮ ಕೊಪ್ಪೆಸೆಯನ್ನ ಕರ್ಮ ಕೊಪ್ಪೆಸೆಯನ್ನ ಕಾಡು ಬಾಡೆ ಪಡೆಸೆ ಪಡೆಸೆ ಬೇಡೆ ಸೊಯನ್ನಾಯ ಸೆರೆ. ಅಹೇ ಪ್ರಾಣಕಾಂತ, ಅಹೇ ಪ್ರಾಣಕಾಂತಿ, ಹೇಗಾದರೂ ಮಾಡಿ ನಿಮ್ಮಣ್ಣನ ಕೂಡ ಒಂದು ಆಜ್ಞೆಯನ್ನು ಪಡೆದುಕೊಂಡು ಆ ದುರುಳನ್ನು ಕುಟ್ಟಿ ಕುಟ್ಟಿ ಯಮ ಪಟ್ಟಣಕ್ಕೆ ಕಳಿಸಬಾರದು ಅದಕ್ಕೆ ಕಾಂತ. ಅಹೇ ಕಾಂತಿ, ನೀನೇ ಎನ್ನ ಮಾನ ರಕ್ಷಣೆಯನ್ನು ಮಾಡಬೇಕು ವಲ್ಲಭ, ಇದೇನು ದುರ್ಲಭ. ಅಹೇ ಪದ್ಮಲೋಚನ ಕೇಳು, ಸಿದ್ಧವಾಗಿ ಯುದ್ಧದೊಳವನ್ನು ಒದ್ದು ಕಡಿಯಬೇಕೆಂದರೆ ಸುಧಾತ್ಮಕನ ಅಣ್ಣನಾಗಿರು. ಅಲ್ಲೇ ದ್ರೌಪದಿ, ಪ್ರಾಣಪತಿ ಆಕಾಶದವರಿಗೆ ಯುದ್ಧ ಸಿರಿ ಗೆದ್ದುಕೊಳ್ಳಬೇಕೆಂದರೆ ಬುದ್ಧಿ ಯುದ್ಧ ಸಾರ್ಥಕವಾಗಿದೆ. ನಾನೇನು ಮಾಡಲು ದ್ರೌಪದಿ ತಿಳಿಯದೆ ಕಾಂತ. ದುಶ್శాಸನ
ಎಲೆ ಮೂಢಮತಿಗಳಾದ ದ್ರೌಪದಿ, ಎಲ್ಲೋ ಮೂಢಮತಿ. ಈಗ ತಿಂಡಿ ಬಾಕನನ್ನು ಹಿಂಡು ವೈರಿಗಳ ಗಂಡನೆಂದು ಕೊಂಡಾಡಬೇಡ. ಈಗ ಈ ಕುರುಪತಿಯನ್ನು ಹಿಂಡು ವೈರಿಗಳ ಗಂಡನೆಂದು ಈ ಭೂಮಂಡಲವೇ ಕೊಂಡಾಡುತ್ತಿರುವುದು. ಹೆರೆ ಮದಗಜಗಾಮಿನಿ, ಈಗ ನಿನ್ನ ಗಂಡನಾದ ಭೀಮನನ್ನು ಕದನದಲ್ಲಿ ಗದಗದನ ನಡುಗಿಸಿ ನೀನು ಹುಟ್ಟಿರುವ ಪಟ್ಟು ಪಿತಾಂಬರವನ್ನು ದಟ್ಟನೆ ಸೆಳೆದು ಬಿಡುವನು ನೋಡಿ ಭ್ರಷ್ಟಮತಿಗಳಾದ ದ್ರೌಪದಿ. ಎಲ್ಲೋ ಪಾಪಿಷ್ಟನೇ, ಹೆರೆ ಪಾಪಿಷ್ಟಳೆ, ನೀನು ಇಂಥ ಬಿಡಿನುಡಿಗಳನ್ನು ಮಾತನಾಡುವುದಕ್ಕೆ ನಿನಗೆ ಸ್ವಲ್ಪ ಆದರೆ ನಾಚಿಕೆ ಇಲ್ಲ. ಯಾತಕ್ಕೆ ನಾಚಿಕೆ ಪಡೆಯನು ಸುಂದರಿ? ಎನ್ನ ಪತಿಗಳು ಬಂದರೆ ನಿನ್ನನ್ನು ಕುಟ್ಟಿ ಕುಟ್ಟಿ ಯಮ ಪಟ್ಟಣಕ್ಕೆ ಕಳಿಸುವರು. ನಾನೇನು ಸಾಮಾನ್ಯನೇ ಸುಂದರಿ? ನನ್ನ ಪತಿಗಳೆಂದರೆ ಸಾಮಾನ್ಯರೆಂದು ತಿಳಿದಿರುವೆಯಾ? ನಿನ್ನ ಪತಿಗಳು ನಮ್ಮ ಅಣ್ಣನ ಪಾದದಡಿಯಲ್ಲಿ ಇರುವರು ಸುಂದರಿ. ಎಲ್ಲೋ ಮೂಢನೆ, ಹೆಲೆ ಮೂಡಳೆ, ಎಲ್ಲೋ ಪಾಪಿಷ್ಟನೇ, ಹೆಲೆ ಪಾಪಿಷ್ಟಳೆ, ಎಲ್ಲೋ ದುರ್ಮಾರ್ಗನೇ, ಹೆಲೆ ದುರ್ಮಾರ್ಗಳೆ. ಹೇಳಿದನಿ ಕೇಳೋ. ಅದೇನು ಚೆನ್ನಾಗಿ ಹೇಳು. ನ್ಯಾಯವೇನು ದೂಳನೆ ನಿನಗೆ ಕನ್ನಡತೆಯೋ, ಎಲ್ಲೋ ಪಾಪಿಸ್ತಾನೆ. ಆಹೋ ಅನುಜ ಶಿಖಾಮಣಿ, ಅಹೋ ಅಗ್ರಜ, ಈ ಭ್ರಷ್ಟ ಹೆಂಗಾಳಿ ಹುಟ್ಟಿರುವ ಪಟ್ಟು ಪಿತಾಂಬರವನ್ನು ತಟ್ಟನೆ ಸೆಳೆದು ಈ ಭ್ರಷ್ಟಾಳ ಮರ್ಯಾದೆ ಕಳೆದು. ಆಹೋ ಅನುಜ, ಈ ಸಭಾಂತರದಿ ಬಾರು ಬೇರಿಗೆ ಬೇಡಿಕೊಂಡರೆ ಈ ನಾರ್ಯ ನುಡಿಯಂ ಕೇಳಿದೆ. ಇವಳ ಹುಟ್ಟಿರುವ ಪಟ್ಟು ಪಿತಾಂಬರವನ್ನು ತಟ್ಟನೆ ಸೆಳೆದು ತಮ್ಮ ಇದನಿಗೆ ನೇಮ. ತಿಂಡಿ ಭಾಗನಾದ ಅಂಡ ಭೀಮನೇ ಶಾಸನ ನಿಮ್ಮ ಹೆಂಡತಿಯನ್ನು ಕಂಡು ಕಿಂಚುತ್ತಾದರೂ ಕಾರಣ ಇಲ್ಲದೆ ಈ ಸಭಾ ಮಂಡಲದಲ್ಲಿ ಪರಿಪರಿಯಿಂದ ಸೋಕಿಸುತ್ತಿರುವ ನೀನೇ ಬಲಡ್ಡನ್ನಾದರೆ ಬಿಡಿಸಬಾರದೆ. ಇವಳು ನಿನ್ನ ಹೆಂಡತಿಯಲ್ಲವೇ? ಸಹಜವಾಗಿ ನನ್ನ ಹೆಂಡತಿ ನಮ್ಮ ಅಣ್ಣನ ಆಜ್ಞೆ ಆದರೆ ಬಿಡಿಸಿಕೊಂಡು ಬಂದ. ನಾನೇ ಬಲು ಬಲಾಢ್ಯನೆಂದು ಹೇಳುವುದಕ್ಕೆ ನಾಚಿಕೆ ಇಲ್ಲವೇನೋ ಕುಳ ಪಾಂಡವರೇ? ರಾಜಾತಿ ರಾಜನಾದ ಅಣ್ಣ ಧರ್ಮಭೂಪತಿ ಅವ ಹನುಜನೇ ದಾತಕನಾದ ದುಶ್ಯಾಸನ ಪ್ರೀತಿಗೆ ಆತುರ ಪಡುವ ಈ ದ್ರೌಪದಿಯ ಸೋತವು ನನ್ನ ಕಣ್ಣುಗಳಿಂದ ನೋಡಲಾರೆನು. ದಯಪಾಲಿಸಿ ಒಂದು ಅಪ್ಪಣೆಯನ್ನು ಕೊಟ್ಟು ನೋಡು ಅಣ್ಣ. ಜನ್ನ ದಾತಕನಾದ ದುಶ್ಯಾಸನ ಸದ್ಯ ಪಡೆದು ಪ್ರತಿ ಅವಧಿಯನ್ನು ಪರಿಹರಿಸಿ ಬಿಡುವುದು ಧರ್ಮನೆಂದಲು ಶೀಘ್ರವಾಗಿ ಅಪ್ಪಣೆ ಕೊಡಿ ಈ ಕ್ಷಣ. ಅವು ಸಮಾಜದಲ್ಲಿ ವಿಕ್ರಮನಾದ ಭೀಮಸೇನನೇ, ಆಗೋ ಅಣ್ಣ ಧರ್ಮಜ, ನಿನಗೆ ಇಷ್ಟು ವಿಧದಲ್ಲಿ ಸಿಟ್ಟು ಇದ್ದರೆ ನಾನೇ ಸಿದ್ಧನಾಗಿರುವೆನು. ಹಿಂದುಳಿಯಲೆ ಎನ್ನನ್ನು ಕೊಂದು ಆ ವೈರಿಗಳಾದ ಕೌರವರನ್ನು ಸಂಬರಿಸಿ ಈ ಧರಣಿಯವರು ವೀರಾದಿ ವೀರನಾಗಿ ಮರೆಯಬಹುದು.
ಹೀಗೆ ಮಾಡುವುದಾದರೆ ನೋಡು, ಇಲ್ಲವಾದರೆ ಆ ಕೌರವರನ್ನು ಕೊಲ್ಲುವುದಕ್ಕೆ ಎಷ್ಟು ಮಾತ್ರಕ್ಕೆ ಅಪ್ಪಣೆ ಕೊಡಲಾರನು ಅನುಜಾಗ್ರಮಣಿ ಭೀಮಣಿ. ಎಂತೋ ವಿಧಿಯನ್ನು ತಂದಟ್ಟಿದೆ ಅಣ್ಣ, ರಾಜಾಗಿರ್ದಣ್ಣ. ಆಹೋ ದುಶ್ಶೀಲ ವಚನ ದುಶ್ಶಾಸನ. ಅಗ್ರಜ ಈ ಕೂಳ ಪಾಂಡವರ ಕಾಳ ಅಟಗಿಸಿ ನಾವು ಹೇಳಿದ ಮಾತು ಕೇಳಿಕೊಂಡು ಬಾಳಬೇಕು. ಬಲ ಬಲ ಅನುಜ. ಅಹೋ ಅಗ್ರಜ, ನಾವು ತೊಟ್ಟ ಬಿಟ್ಟ ಬಟ್ಟ ಉಟ್ಟುಕೊಂಡು ಕೊಟ್ಟ ಸಂಬಳ ತೆಗೆದುಕೊಂಡು ಹಿಟ್ಟ ಅನ್ನವನ್ನು ಉಂಡು ನಮ್ಮ ಆಜ್ಞಾ ಬದ್ಧರ ಬಿದ್ದರಕೊಂಡು ಕಾಟಾಟ ಮಾಡಿಬಿಡು. ನಿನ್ನ ಇಷ್ಟದಂತ ಹಾಗೆ ತಮ್ಮಯ್ಯ. ಅಹೋ ಅಗ್ರಜ, ಈ ಪಾಪಿಷ್ಟ ಹುಟ್ಟಿರುವ ತಮ್ಮ ಇದನ್ನ ನಿನ್ನ ಇಷ್ಟದಂತೆ ಹಾಗೆ ಅಗ್ರಜ, ಈ ಮಾತು ಸಹಜ. ಏನೇ ಜಡೇಜ ಗಾಂಧಿಯಳಾದ ದ್ರೌಪದಿ, ನಮ್ಮ ಅಣ್ಣನ ಆಜ್ಞೆಯ ಪ್ರಕಾರ ನೀನು ಹುಟ್ಟಿರುವ ಪಟ್ಟು ಪಿತಾಂಬ್ರವನ್ನು ದಟ್ಟನೆ ಸೆಳೆದು ಬಿಡುವರು ನೋಡು. ಭ್ರಷ್ಟಮತಿ, ಈ ಸಭಾ ಮಂಡಲದಲ್ಲಿ ನಿನ್ನ ಮರ್ಯಾದೆಯನ್ನು ಕಳೆದು ನಿನಗೆ ಅಡ್ಡ ಬಂದ ನಾತರನ್ನು ಅಡ್ಡಿ ಇಲ್ಲದೆ ನಿನ್ನ ಮರ್ಯಾದೆಯನ್ನು ಕಳೆದು ಬಿಡುವನು ನೋಡು. ನಾರಿ ಮದನ ಕಠಾರಿ. ಅಹೋ ಮಹಾವೀರಾದ ದುಶ್ಯಾಸನನೇ, ಅಹೋ ಅರಸನೇ, ಈ ನಾರಿ ಮನೆಯು ಕಪ್ಪಟ ನಾಟಕ ಯುದ್ಧಗಳನ್ನು ಪಡಿಸೋಳು. ಏನೇ ಮೂಢಮತಿಯಾದ ದ್ರೌಪದಿ, ಎಲ್ಲವೂ ಮೂಢಮತೆ. ಈಗ ನಮ್ಮ ಅಣ್ಣನ ಆಜ್ಞೆಯ ಪ್ರಕಾರ ನೀನು ಹುಟ್ಟಿರುವ ಪಟ್ಟು ಪಿತಾಂಬ್ರವನ್ನು ದಟ್ಟನೆ ಸೆಳೆದು ಈ ಸಭಾ ಮಂಡಲದಲ್ಲಿ ನಿನ್ನ ಮರ್ಯಾದೆಯನ್ನು ಕಳೆದು ಬಿಡುವನು. ನಿನಗೆ ಅಡ್ಡ ಬಂದು ಬಿಡಿಸುವ ನಾತರ್ಯಾರು ಬರಲಿ. ನಿನಗೆ ಅಡ್ಡ ಬಂದು ಬಿಡಿಸುವವರ ಕಣ್ಣು ಗುಡ್ಡೆಗಳನ್ನು ಒಡೆಬಡಿದು ನಿನಗೆ ಅಡ್ಡಿ ಇಲ್ಲದೆ ಮರ್ಯಾದೆಯನ್ನು ಸುರೆ ಮಾಡಿ ಬಿಡುವ ನಾರಿ ಮದನ ಕಡಾರಿ. ಓ ಶೇಷ ಶಯನ ನಾರಾಯಣ, ಓ ಕಮಲ ನಯನ ನಾರಾಯಣ. ಹೇ ಚಕ್ರ ಶೌರೇ ಪರೆಯೋ ಮೊರಾರೆ, ನೆನವರೆತೋ ನನಗಿನ್ನೂ ಬೇರೆ ಇಲ್ಲದಾರೆ. ಹೇ ಚಕ್ರ ಶೌರೇ ಪರೆಯೋ ಮೊರಾರೆ, ನೆನವರೆತೋ ನನಗಿನ್ನೂ ಬೇರೆ ಇಲ್ಲದಾರೆ. ಹೇ ಚಂದ್ರ ಆಸ ನಿನ್ನ ಪಾದದಾಸೆ, ಹೇ ಚಂದ್ರ ಆಸ ನಿನ್ನ ಪಾದದಾಸೆ. ಕಾಪಾಡ
ಕರಗಳೆರಡು ಕತ್ತರಿಸಿ ಭೂಮಿಗೆ ಬಿದ್ದಂತಾಯಿ ಈ ಬಂಡ ಮುಂಡೆಯನ್ನು ಏನು ಮಾಡಲಿ ಅಣ್ಣ ರಾಜಾಗ್ರ ಗಂಡ. ಆಹೋ ಮಹಾವೀರ ದುಶ್ಯಾಸನೇ, ಅಹೋ ಆಗ್ರಾಜನೇ, ಈ ನಾರಿ ಮಣಿ ಕಪ್ಪಟನ್ನ ಆಟಕವಿದ್ದಳಂ ಪಡಿಸೋಳು. ಇವಳು ಬಲು ಮೆಳ್ಳಿ ತಳ್ಳಿ ಸುಳ್ಳಿ ನುಡಿ ನುಡಿಗಳು. ಆಹೋ ಅನುಜ, ಅಹೋ ಆಗ್ರಾಜ, ನೀನು ಈ ನಾರಿಯ ನುಡಿಯಂ ಕೇಳದೆ ಸಿಂಹ ಗರ್ಜರಂತೆ ಹಬ್ಬರಿಂದ ನಿಬ್ಬರ ಹೊಡೆದು ನಮ್ಮ ಅರಮನೆಗೆ ತಪ್ಪಿಕೊಂಡು ಸಾದರನೆ ಮಹಾಗಂಭೀರನೇ. ನಿನ್ನ ಇಷ್ಟದಂತೆ ಹೋಗಲಿ ಅಣ್ಣ ರಾಜಾಗ್ರ ಗಂಡ. ಹೋ ತಮ್ಮ ಭೀಮಸೇನ, ಆಹೋ ಅಣ್ಣಯ್ಯ, ನಮ್ಮ ಮಡದಿಯಾದ ದ್ರೌಪದಿಯನ್ನು ಪರಿ ಭಂಗಪಡಿಸಿದ ಕುರುದುಶ್ವಾಸನನ್ನು ಕೊಂದು ಜಯಶೀಲನಾಗಿ ಬಾ ಸಹೋದರನೇ ತನ್ನ ನಾಟಕವಾದ ದುಶ್ಯಾಸನ ಯಾವ ಪುರಕ್ಕೆ ಸೇರಿಸಿ ಬಿಡುವ ರಾಜ. ಅರ್ಜುನ 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 ಆಹೋ ಧರ್ಮಜ, ಇಲ್ಲ ಕೌರವೇಂದ್ರನೇ, ನಿನ್ನ ಇಂದ್ರಪ್ರಸ್ಥ ಪಟ್ಟಣ ಮತ್ತು ಧನ ಕನಕ ವಸ್ತು ಆನಂಗವು ದೂತ್ಯ ಮುಖದಿಂದ ಸುರಗೊಂಡ್ರು. ಆಹೋ ಧರ್ಮಂದನ, ಇಲ್ಲ ಕೌರವೇಂದ್ರನೇ, ಆದ ಕಾರಣ ನಮ್ಮ ಪಟ್ಟಣವನ್ನು ಬಿಟ್ಟು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಲಿಕ್ಕೆ ಹೋಗ್ರೆ ಧರ್ಮ ಭೀಮಾರ್ಜುನರೇ. ಅವೋ ಹನುಜಾದಿಗಳಿರ, ಅಣ್ಣಯ್ಯ, ಈ ದುರ್ಯೋಧನನು ನಮ್ಮ ಪಟ್ಟಣವನ್ನು ಬಿಟ್ಟು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಹೋಗಿ ಎಂದು ಪಿಡಿ ನುಡಿಗಳನ್ನು ನುಡಿದನು. ಚಾರರಿಂದ ತಪ್ಪಿಸುವನು. ಆದ ಕಾರಣ ಅರಣ್ಯ ವಾಸಕ್ಕೆ ಹೋಗೋಣ ನಡೆಯೈ ಹನುಜಾದಿಗಳಿರ. ರಾಜಾಗಿರ್ತ ಆಹೋ ರವಿನಂದನ, ಆಹೋ ರವಿನಂದನ, ನಾನೊಂದು ಆಲೋಚನೆ ಮಾಡಿರೋ. ಆಹೋ ರಾಜ, ಅದೇನು ಆಲೋಚನೆ? ಅದು ಏನೆಂದರೆ ನಿನ್ನ ವೀರ ಪೌರುಷವನ್ನು ತೋರ್ತ ಶೌರ್ಯವನ್ನು ಬೀರ್ತ ನಮ್ಮ ಪರಾಕ್ರಮವನ್ನು ಆಹೋ ರವಿನಂದನ, ಆಹೋ ರಾಜ, ನಮ್ಮ ಸೇನಾ ಸಮೇತ ಗೋಚ ಯಾತ್ರೆ ಒಂದೇ ದೈತ್ಯವನಿಗೆ ಹೋಗಬೇಕು. ಆಹೋ ರವಿನಂದನ, ಆಹೋ ರಾಜ, ಸೇನಾಗ್ರ ಆಜ್ಞೆ ಮಾಡಿಸು, ನಮ್ಮ ಚತುರಂಗ ಬಲವನ್ನು ಕೂಡಿಸ್ಕೊಂಡಿಯ ರಾಧೆ. ಆಹೋ ಕುರುಕುಲ ಚಕ್ರವರ್ತಿ ಆದ ಕೌರವೇಂದ್ರ, ಆಹೋ ಕರ್ಣ, ಆ ದೈತ್ಯವನದಕ್ಕೆ ಹೋಗಿ ಘೋಷ ಯಾತ್ರ ನವದಿಂದ ಪಾಂಡವರಿಗೆ ಯಾವ ವಿಧಾನದಿಂದಾದರೂ ಕಷ್ಟಪಡಿಸಿ ನಷ್ಟ ಒಂದು ರೀತಿ ಮಾಡಬೇಕು. ವೃತ ಹೋಗಿ ಬಂದರೆ ಸಾರ್ಥಕವೇನು? ಏನಾದರೂ ಉಪಾಯ ಮಾಡು ಕೌರವೇಂದ್ರ, ಸದ್ಗುಣ ಸಣ್ಣ. ಆಹೋ ಸಕಲ ಗುಣ ಗಣ್ಯನಾದ ರಾಧೆಯ. ಆಹೋ ರಾಜ, ನನ್ನ ಆಲೋಚನೆ ಏನೆಂದರೆ ಪಾಂಡವರ ಸೌಖ್ಯ ನಾಶಗೊಳಿಸುವ ಪ್ರಕಾರ ದೈತ್ಯವನಕ್ಕೆ ಘೋಷ ಯಾತ್ರೆಯಿಂದ ಹೋಗಬೇಕು. ಆಹೋ ರವಿನಂದನ, ಆಹೋ ರಾಜ, ಪಂಚ ಪಾಂಡವರಿಗೆ ನಮ್ಮ ಸಿರಿ ಸಾಮ್ರಾಜ್ಯವನ್ನು ಕಂಡು ಕಡುಮಿಡ್ಕೊಂತೆ ಮಾಡಿ ಚಿತ್ರಸೇನ ವನಪ್ಪಕ್ಕೂ ದಾಯದುವೆ ಮಾಡಿ ತರುಲೆತ್ತಗಳ ಮುರಿದು ಪುಷ್ಪರಥಂ ಕಿತ್ತು ದೇವಾಲಂ ಕಡಿಸಿ ಸರೋವರ ಸೋಪಾನಂ ನಾಶಗೊಳಿಸಿ ವನವನ್ನು ಭಂಗ ಮಾಡಿಸಿ ಆಹೋ ರವಿನಂದನ, ಆಹೋ ದುರ್ಯೋಧನ, ಬೋಲರೆ ಪಾಂಡವರಿಗೆ ಗಂಧರ್ವ ಕಲವಿಟ್ಟು ಪಾಂಡವರನ್ನು ನಾಶ ಮಾಡಕ್ಕೆ ಯೋಚನೆ ಮಾಡೋ ಕಂಡರಂದ್ರ ಸ್ವೀಟನ್ನ ಆಲೋಚನಾ. ಆಹೋ ರಾಜ, ನಿನ್ನ ಸರಿಯಾದ
ಸರಿ ಆಲೋಚನೆ ಮಾಡುವವರು ಧರಣಿಯೋ ತೀರ ನಮ್ ಕಾಣಲಿಲ್ಲ ಮತ್ತೇನು ಕಾರ್ಯವನ್ನು ಬಿತ್ತರಿಸಿವೆ. ಅಹೋ ದುರ್ಯೋಧನ, ನಮ್ಮ ಪರಿವಾರದ ಅವರಿಂದ ಬಂಗಾರದ ಆಭರಣಗಳ ಶೃಂಗಾರವಾಗಿ ಬರುವಂತೆ ನಮ್ಮ ಪಟ್ಟಣದ ಡಂಗೂರು ಮುಡಿಸಿವೆ. ಕಂಡಿಯ ಕುರುಭೂಪದೆ, ಇದೇ ನನ್ನ ಸಂಗತಿ. ಆಹೋ ರವಿನಂದನ, ಆಹೋ ರಾಜ. ಕಂಪಲಿಪುರ ನೀಲಕಂಠೇಶ್ವರನ ಪಾಂಡವರು ದಯವಿಟ್ಟು ರಕ್ಷಿಸೋನಂತೆ ನೋಡಬಾರದು ಏತಕ್ಕೆ. ಆಹೋ ಸೂರ್ಯನಂದನ, ಆಹೋ ರಾಜ. ಈ ಒತ್ತಿನ ದಿವಸ ಗೋಜಿ ಆತನ್ಯದಿಂದ ಯಾವ ಬಗೆಯಿಂದಲಾದರೂ ಪಾಂಡವರನ್ನು ಗಾಸೆ ಪಡಿಸಿ ಮೋಸ ಒಂದು ರೀತಿ ಮಾಡಬೇಕು ಕಂಡಿಯರಿಂದ ಶ್ರೀಧರನ್ನ ಆಲೋಚನಾ. ಅಹೋ ರಾಜ, ನಿನ್ನ ಇಷ್ಟದಂತಾಗಲೇ. ಕಾಂತ, ಕಾಂತೆ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗೋ ಪಯಣ ನಿನ್ನಗೇತಕ್ಕೆ ಕಾಂತೆ. ನಿನ್ನ ಸತ್ಯಗಳ ಮುಂದೆ ತಿಳಿಸಬೇಕಲ್ಲವೇ? ಎಷ್ಟ ಮಾತ್ರಕ್ಕೂ ತಿಳಿಸಿದಿಲ್ಲ ಕಾಂತೆ. ಮತ್ತಾರ ಮುಂದೆ ತಿಳಿಸಬೇಕಂತ? ಸತ್ಯ ಮುಂದೆ ತಿಳಿಸಿದರೆ ನಾನು ಹೋಗೋ ಕಾರ್ಯವು ಜಯವಾಗುವುದಿಲ್ಲ ಕಾಂತೆ. ಹೌದೇ ಕಾಂತ? ಪ್ರಿಯಾ, ಪ್ರಿಯೇ, ಹೇಳಿದ್ರೆ ಕೇಳು. ಅದು ಏನು ಚೆನ್ನಾಗಿಲ್ಲ ಕಾಂತೆ. ಪ್ರಿಯಾ ಪ್ರಿಯಾ ಹೃದಯ ರಾಜ ಬಾ. ಪ್ರಿಯಾ ಪ್ರಿಯಾ ಹೃದಯ ರಾಜ ಬಾ. ತಳ ತಳನ ಹೊಳೆವ ರತ್ನ ಖಚಿತರ, ತಳ ತಳ ತಳನ ಹೊಳೆವ ರತ್ನ ಖಚಿತರ, ಕಂಡು ಬೀದಿ ಜನ್ನ ಜೀವ. ಪ್ರಿಯಾ ಪ್ರಿಯಾ ಆಗುವ ಕಾರ್ಯವ ವಿವರವ ಹೋಗುವ ಕಾರ್ಯವ ವಿವರವ ತಿಳಿಸೋ ಎನ್ನಗ ಬೇಡುವೆ ಪತಿದೇವ. ಎನ್ನಗೆ ಬೇಡುವೆ ಪತಿದೇವ. ಯಾರಡು ಈ ಕೋಪ ಏನಿದು ತಾಪ, ಆತುರದ ನಿನ ಪಯಣ ಎಲ್ಲಿಗೆ ರಮಣ. ಪ್ರಿಯ ಪ್ರಿಯ ಕಾಂತ, ಕಾಂತೆ, ಕಲ್ಲಳಿತ ಬಿಲ್ಲು ಬಾಣಗಳನ್ನು ಹಿಡಿದು ನೀನು ಹೋಗುತ್ತಿರುವಂತ ಪಯಣವೆಲ್ಲಿಗೆ ಕಾಂತ? ಮಹಾಗುಣವಂತ ಹೇ ಕಾಂತೆ, ಪ್ರಾಣಪತಿ. ಗೋಷಿ ಆತರ್ಣಯದಿಂದ ದೈತ್ಯವನಿಗೆ ಹೋಗಬೇಕು. ಹೌದೇ ಹೇ ಸುಂದರಿ, ಸುಂದರ? ಆ ಬಡ ಪಾಂಡವರು ನಮ್ಮ ಸಂಪತ್ತನ್ನು ಕಂಡು ಕಡಿಮಿಡಿಕೊಂಡ ಮಡ ದೈತ್ಯವನಿಗೆ ತಗೊಳ್ಳಿ ಸದ್ಗುಣ ಭರಣೆ. ಕಾಂತ, ಕಾಂತೆ, ದೈತ್ಯವನ್ನ ಹೌದು ಕಾಂತೆ. ಪ್ರಿಯ, ಪ್ರಿಯೇ, ಹಾಗಾದ್ರೆ ನನ್ನದೊಂದು ಇಚ್ಛೆ ಇರುವುದು. ಚಿತ್ರಸೇನ, ಉಗ್ರಸೇನ. ಪ್ರಿಯ, ಪ್ರಿಯೇ, ನನ್ನದೊಂದು ಮನದ ಇಚ್ಛೆ ಇರುವುದು. ಅದೇನು ಕಾಂತೆ? ಹೇಳಿದನ ಕೇಳು. ಅದೇನು ಚೆನ್ನಾಗ ಕಾಂತೆ? ಓ ಪ್ರಿಯತಮ, ಬಾ ಪ್ರಿಯತಮ, ಬಾ ಪ್ರಿಯತಮ. ಹೃದಯ
ಕಾಂತ ಕಾಂತೆ ನಿನ್ನ ಹಿಂದೆ ದೈತ್ಯವನಕ್ಕೆ ಬರಬೇಕೆಂದು ಎನ್ನ ಮನದ ಆಸೆ ಆಗಿರುವುದು ಪ್ರಿಯ. ಪ್ರಿಯೆ ಆದ್ದರಿಂದ ನಿನ್ನ ಜೊತೆಗೆ ನನ್ನನ್ನು ಕರೆದುಕೊಂಡು ಹೋಗು ಕಾಂತ, ಮಹಾಗುಣವಂತ. ಹೇ ಕಾಂತೆ ಕಾಂತ ನಮ್ಮ ಕೂಡ ಒಂದಂತರಕ್ಕೆ ಬರಬೇಕೆಂಬ ನೀ ಇಚ್ಛೆ ಇದ್ದಂತೆ ತೋರ್ತದೆ. ಹೌದು ಪ್ರಿಯ. ಹೇ ರಮಣಿ ರಮಣ ಜಾಗ್ರತೆಯಿಂದ ಪದ್ಮಗಾಂಧಿ ಕಮಲ ಮುಖ್ಯರನ್ನ ಸುಂದರ ದಾಸಿಯೊಡನೆ ಬರುವಂತೆ ಆಜ್ಞಾಪಿಸಿ ಗಾಮಿನಿ ಅಲಾಂಸ ಗಾಮಿನಿ. ಪ್ರಿಯ ಪ್ರಿಯೆ ಹಾಗಾದ್ರೆ ಹೇಳುವೆನು ಕೇಳು. ಅಂದ ಚಂದಗಾರ ಮಾತಿನಲ್ಲಿ ಬಲವಾದುಗಾರ ಕಾಡಬೇಡ ಗಂಭೀರ ನೀನೆ ನನ್ನ ಸರದಾರ ಕಾಡಬೇಡ ಗಂಭೀರ ನೀನೆ ನನ್ನ ಸರದಾರ. ಸೈತ ಸುತ್ತಿ ಬಂದೆ ಮುತ್ತು ನಿಂಗೆ ತಂದೆ ಮುತ್ತಿನಂತೆ ನಾ ಓಡಿ ಬಂದೆ. ಸೈತ ಸುತ್ತಿ ಬಂದೆ ಮುತ್ತು ನಿಂಗೆ ಮುತ್ತಿನಂತೆ ನಾ ಓಡಿ ಬಂದೆ. ನಿನಗಾಗಿ ನಾಡೊಂದೆನೋ ನಿನ್ನನ್ನು ಕೆರೆಂದೆನೋ ನಿನಗಾಗಿ ನಾಡೊಂದೆನೋ ನಿನ್ನನ್ನು ಕೆರೆಂದೆನೋ. ಅಂದಗಾರ ಅಂದಗಾರ ಮಾತಿನಲ್ಲಿ ಬಲವಾದುಗಾರ ಚಿತ್ರಸೇನ ಕರ್ಕೊಂಬರೆ. ಪ್ರಿಯ ಪ್ರಿಯೆ ನೀನು ಹೇಳಿದಂತೆ ಸಕಲ ಆಭರಣಗಳನ್ನು ಹಾಕಿಕೊಂಡು ನಿನ್ನ ಹಿಂದೆ ಬರಲು ನಾನು ಸಿದ್ಧವಾಗಿರುವೆನು. ಕಂಡೆ ಕಾಂತ ಗುಣವಂತ. ಹೇ ರಮಣಿ ಪ್ರಿಯ ಪ್ರಿಯೆ ಸುಂದರ ಸುಂದರಿ ಏನು ಹೇ ರಮಣಿ ರಮಣ ಶ್ರೀ ಗುರು ಭೀಮೇಶನು ಧ್ಯಾನ ಸುತ್ತ ಬರುವಂತಳಗ ಸತಿ ಅತಿ ರೂಪವತಿ. ಆಲೋ ಅಣ್ಣ ಆಲೋ ಅಣ್ಣ ಕೂಡಿ ರಂಗ ಕೂಡಿ ಕಾತುರ ನಾವಿಬ್ಬರು ಕೂಡಿ ಜೋಡಿ ಬಾರ ಈ ಬಾರ ಬಾರ ಎನ್ನ ಬಾಳಿನ ರಾಜ ಎನ್ನ ಮುದ್ದಿನ ತೇಜ ಎನ್ನ ಬಾಳಿನ ರಾಜ ಎನ್ನ ಮುದ್ದಿನ ತೇಜ. ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿ ರಂಗ ಕೂಡಿ ಆಗುವ ನಾವಿಬ್ಬರು ಕೂಡಿ ಜೋಡಿ.
ಪ್ರಿಯಾ, ಪ್ರೇ ನಾವಿಬ್ಬರು ಸಂತೋಷದಿಂದ ಹೊರಟಿರುವಲ್ಲ, ಹೌದು ಕಾಂತಿ. ಅದಕ್ಕೆ ಜಯಧಾರತಿಯನ್ನು ಮಾಡುವನು. ಈ ಪೀಠವನ್ನು ಅಲಂಕರಿಸು. ಇನ್ನು ಇಷ್ಟದಂತ ಕಾಂತಿ. ಮಂಗಳಾರುತಿ, ಮಂಗಳ ಮಾಲೆ ಆರುತಿ, ಮುತ್ತಿನ ಆರುತಿ, ಯದುವೆ ಪ್ರೇಮದಾರುತಿ, ಕೊಂದಿ ಬಾರ ಜಾತಿ ರಣರಂಗದೋಳು ಜಾಗೃತಿ. ಮಂಗಳಾರುತಿ, ಮಂಗಳ ಮಾಲೆ ಆರುತಿ, ಮುತ್ತಿನ ಆರುತಿ, ಯದುವೆ ಪ್ರೇಮದಾರುತಿ, ಕೊಂದಿ ಬಾರ ಜಾತಿ ರಣರಂಗದೋಳು ಜಾಗೃತಿ, ಕೊಂದಿ ಬಾರ ಜಾತಿ ರಣರಂಗದೋಳು. ಸಕಲ ಆಭರಣಗಳನ್ನು ಹಾಕಿಕೊಂಡು ಸಿದ್ಧವಾಗಿರುವೆನು. ಹೋಗೋಣ ನಡಿ ಕಾಂತ ಗುಣವಂತ. ಅಹೋ ರವಿನಂದನ. ಘೋಷಕುನಿ, ಶಲ್ಯ, ದ್ರೋಣ, ಕೃಪಾ, ಅಶ್ವತ್ಥಾಮ ನೀವೆಲ್ಲರ ದೈತ್ಯವನಿಗೆ ಹೋಗಿ ಮೂಡಿಸು, ತುತ್ತೂರಿಯ ಮೂಡಿಸು, ದೈತ್ಯವನಿಗೆ ಸೂಟಿಂದ ರಥವನ್ನು ಬಿಡಿಸಾತಿ ಅತಿ ಜಾಗ್ರತೆ ದೇವ. ಅಹೋ ರಾಜ, ನಿನ್ನ ಇಷ್ಟದಂತೆ ಆಗಲೇ. ಬರ್ತಾ ಪುಣ್ಯ. ನಿನ್ನ ಬಿಟ್ಟು ಬೇರೆ ಹುಡುಗಿನ ನಾನು ನೋಡಿಲ್ಲ, ನಿನ್ನ ಬಿಟ್ಟು ಬೇರೆ ಹುಡುಗಿನ ಪ್ರೀತಿ ಮಾಡಿಲ್ಲ. ಬಂದವರನ್ನು ಹಾರನ್ನು ಕೇಳಿದ ರಾಜ ರವಿಕೋಟಿ ರಾಜ. ಮನ್ನವ ದೇವ ಗುಡಿ ಗುಡಿ ಗೆಮ್ಮ ಸಿಡಿಲಬ್ಬರ ಸಿಂಹದೊಲಿಗ ವೈರಿಗಳೆದುಗಳ ಜಲ್ಲನ್ನು ಜರಿತವಾದವ ಎಲ್ಲ ಮನ್ನವ ದೇವ ಬೋಲಿರ ಎನ್ನ ಜಯಂಕಾರ ದಬ್ಬಿಗೆ ಈ ಪೊಡವ ಏಳು ನಡೆದ ಮಾತ್ರಕ್ಕೆ ಪ್ರಾಣಿ ಪಕ್ಷಿಗಳ ಹಡೆಗಡೆದ ಸಿಡಿದ ಹಡಿ ಪಾಲಾದವ. ಉಗ್ರಸೇನ 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 ಅಲ್ಲ ಮನ್ನವ ದೇವ ಇಂತಹ ಅತ್ಯದ್ಭುತ ರೋಷ ವೇಷಗೊಂಡಿರುವ ದೃಢ ಪರಾಕ್ರಮದಿಂದ ಗಗನ ಮಂಡಲ ನಡಗಿಸುವ ಅಲ್ಲ ಮನ್ನವ ದೇವ ಬೋಲಿರ
ಕಡುಗಲಿ ವೀರಾದು ವೀರನ್ ದಾರೆಂದು ವಿಚಾರಿಸುವ ನೀನು ದಾರ್ಭಟ ನೋಡ ಎಲ್ಲ ಆರ್ಭಟ. ಓ ದೇವ, ನಾವು ದಾರಂದರೆ ಅಲ್ಲಿಲ್ಲದವರಿಗೆ ಬೆಲ್ಲ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ನನ್ನ ಹೆಂಡತಿ ವಿಧವರತೆಯಿಂದ 6 ತಿಂಗಳು ತವರ ಮನೆಯಲ್ಲಿ ಬಿಡಬಾರದು, ಬಿಟ್ಟರೂ ಚಿಂತೆ ಎಲ್ಲ ವಾರಕ್ಕೊಮ್ಮೆ ಹೋಗಿ ಮಾತನಾಡಿಸಿಕೊಂಡು ಬರುವುದು ಮರೆಯಬಾರದು, ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಬೇಕು, ಅಂತ ಗುರುವಿನ ಪಾದವನ್ನು ಹಿಡಿದ ಸಂತ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕದಮ್ಮ ನಾಮಾಂಕಿತವ. ಬೋಲಿರ್ಯಹಲ ಸಾರಥಿ ನಾವು ದಾರಂದರೆ ತಾರದೇವ. ಈಕೋ ಈ ಚತುರ್ದಶ ಭುವನ ಬ್ರಹ್ಮಾಂಡ ಮಂಡಲಗಳನ್ನೆಲ್ಲ ಬೋಲಿರ್ಯ ದೊಡ್ಡಳಲ್ಲೊಂದು ಈ ಉಗ್ರಸೇನ ಉಗ್ರಸೇನ ಅಲ್ಲ ಸಾರಥಿ ಹೋಗದೆ ಶ್ರೀಹರಿಪಾದ ಸೇವಕ ಸಾಮ್ರಾಜ್ಯ ಸರ್ವೋಪಮನಾದ ಇಂದ್ರ ಮಹಾರಾಜ ಪ್ರಧಾನ ಶ್ರೇಷ್ಠನಾದ ಅಲ್ಲ ಸಾರಥಿ ಹೋಗದೆ ಇಂತಹ ಕಡುಗಲಿ ಇಂತಹ ಗಂಡುಗಲಿ ಚಿತ್ರಸೇನ ಮಹಾರಾಜನ ಜಯ ಬೇರೆ ನಡೆಸನಂತ ನಾವು ಸಾರಥಿ ಅತಿ ಜಾಗೃತೆ. ಉಗ್ರಸೇನ ಉಗ್ರಸೇನ ಚಿತ್ರಸೇನ ಮಹಾರಾಜರು ತಾವಾದರೆ ಈ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ. ಬೋಲಿರ್ಯಹಲ ಸಾರಥಿ ಹೋಗದೆ ಈ ಶೃಂಗಾರದಿಂದ ಕಂಗೊಳಿಸುವ ಬಂಗಾರ ರಂಗ ಮಂಟಪಕ್ಕೆ ಬಂದ ಕಾರ್ಯಾರ್ಥವೇನೆಂದು ಕೇಳಿದೆಯಾ? ಹೌದು ದೇವ. ಅಲ್ಲ ಸಾರಥಿ ಹೋಗದೆ ಇಕೋ ನಮ್ಮ ಇಂದ್ರ ಮಹಾರಾಜನ ಆಜ್ಞೆ ಪ್ರಕಾರ ನಮ್ಮ ಹೊನದಲ್ಲಿರುವ ನಾನಾ ವೃಕ್ಷ ಜಾತಿ ರಕ್ಷಣೆಗಾಗಿ ನೇಮಿಸಿರುವ ವನಪಾಲಕರ ಕ್ಷೇಮ ಲಾಭಗಳನ್ನು ವಿಚಾರಿಸಲಿಕ್ಕೆ ಬರಣವಾಯಿತು ಕಂಡ್ಯ ಸಾರಥಿ. ಉಗ್ರಸೇನ ಬರ ಜಾಗ್ರತೆ. ಒಳ್ಳೆಯದು ಹೋಗದೆ ಈ ಪೀಠವನ್ನು ಅಲಂಕರಿಸಿ ಜಾಗ್ರತೆ. ಉಗ್ರಸೇನ ಉಗ್ರಸೇನ ಲೇಟ್ ಆಗಿದೆ. ಸಪ್ಪ 100 ರೂಪಾಯಿ, ಅಡಿಗೆ ದುರ್ಗಪ್ಪ 100 ರೂಪಾಯಿ, ಸಿಂಗಾಪುರ ನರಸಮ್ಮ 100 ರೂಪಾಯಿ, ಅಡಿಗೆ ವೀರೇಶ 200 ರೂಪಾಯಿ, ಹರಿಜನ ದ್ಯಾವಮ್ಮ 200 ರೂಪಾಯಿ, ಎಚ್ ವೀರಪ್ಪ ಶರಣ ಗಂಗಾಧರ 100 ರೂಪಾಯಿ, ಜಡಮನ್ಮಗೆ ದೊಡ್ಡೀರಣ್ಣ 150, ಗೋನಾಳ ಸುಧಾಕರ 100 ರೂಪಾಯಿ, ಶಶಿಕರ 100 ರೂಪಾಯಿ, ಬೆಳಗುರಿಕೆ ಬಸಪ್ಪ 500 ರೂಪಾಯಿ, ಸಣ್ಣ ವೀರಪ್ಪನ ಮಗ ಬೀರಳ್ಳಿ 501 ರೂಪಾಯಿ, ಬಾಗವಾಡ ದುರ್ಗಪ್ಪ 100 ರೂಪಾಯಿ, ಬನ್ಸ್ತೀಪುರ ಪುರುಷೋತ್ತಮ 200 ರೂಪಾಯಿ, ಆದಿರೆಡ್ಡಿ 200 ರೂಪಾಯಿ, ವೀರಾಂಜನೇಯ ರೆಡ್ಡಿ 200 ರೂಪಾಯಿ. ತುಂಬಿದ ಅಂಬುದಂತೆ ಸಂಭ್ರಮದಿಂದ ಪರಿಶೋಭಿಸುವ ಈ ಸಭಾ ಸನ್ನದಿಗೆ ಗುಡಿ ಗುಡಿ ಸುತ್ತ ಬಂದ ತಿಟ್ಟ ಪರಕ್ರಮ ತಟ್ಟರೆಯನ್ನು ಮಾತನಾಡಿದ ಮಾನವ ನೀನು ನಿನ್ನ ನಾಮ ನಿರ್ಣಯ ಸರಿಯಿಂದ
ದೇವ ನಾವುದಾರಂದರೆ ಹಟ್ಟದಾಗ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರಥಿಯಲ್ಲಿ ಕರೆಯುತ್ತಾರ ದೇವ ಹೇಳಿಕೊಂಡವರ ವೇಗದಮ್ಮ ನಾಮಾಂಕಿತವ ಬೋಲರೆಯಲ ಸರದೆ ಹೋಗದೆ ನಮ್ಮ ನಾಮಾಂಕಿತವೇನೆಂದ್ರೆ ಅದೇನು ದೇವ ಈ ಭೂಮಂಡಲದಲ್ಲಿ ಸೂರರಿಗೆ ಸರಭೋಗಿಂದ ಆಜ್ಞೆ ಮಾಡು ಶ್ರೀಮಾನ್ ನೀಲಕಂಠ ದಯದಿಂದ ಹಾ ಅಮರಾವತಿ ಪಟ್ಟಣ ಕರ್ಸನಾದ ದೇವೇಂದ್ರ ಮಹಾರಾಜನ ಉದ್ಯಾನ ರಕ್ಷಣೆ ಮಾಡೋ ದೂತರೊಳ ಖ್ಯಾತಿವಂತನ ಬಲರೆ ಹಾ. ಸೈನ ಮಹಾರಾಜ ಜಯ ಬೀರೇಂದ್ರ ಸರ್ದಾಸಿ ಜಾಗೃತಿ ಸಮಸ್ಯೆದಂಡ ದೇವ ಚಿತ್ರಸೇನ 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 ಉಗ್ರಸೇನ ಮಹಾರಾಜರು ತಾವಾದರೆ ಈ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಬೋಲರೆಯಲ ಸರತೆ ಹೋಗದೆ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದ್ರೆ ಅದೇನು ದೇವ ಇಂದ್ರ ಮಹಾರಾಜನ ಚಂದನ ಉದ್ಯ ಮಾಡೋ ಕಾರಣ ಸಾರಥಿ ನಮ್ಮ ರಾಜನ ತೋರಿಸ ಅತಿ ಜಾಗ್ರತೆ ಒಳ್ಳೆಯದು ಹೋಗದೆ ಪೀಠವನ್ನು ಅಲಂಕರಿಸಿ ಜಾಗೃತಿ ಚಿತ್ರಸೇನ ಬಾ ಇಲ್ಲಿ ಬಾ ಅಲ್ಲಿ ಮೈಕೆ ನಿಂತ್ಕ ಮೈಕೆ ಬಾ ನಮೋ ನಮ್ಮ ರಾಜ ತೇಜ ಐಶ್ವರ್ಯ ಮಸ್ತ್ ಮೇಲೆ ಕೇಳು ಉಗ್ರ ಸೈನ್ಯನೇ ಅಹೋ ರಾಜ ಅಹೋ ಮಂತ್ರಿ ನನ್ನನ್ನು ಕರ್ಸ ಕಾರಣ ರಾಜ ರವಿಗಡ ತೇಜ ಅಹೋ ವನಪಾಲಕನೇ ಅಹೋ ರಾಜ ನಿನ್ನನ್ನು ಕರೆಸಿದ ಕಾರಣವೇನೆಂದು ಕೇಳಿದೆಯಾ ಹೌದು ರಾಜ ಅಲ್ಲ ಉಗ್ರ ಸೈನ್ಯ ಅಹೋ ರಾಜ ನಮ್ಮ ಹೊನದಲ್ಲಿರುವ ತರುಗಳು ಮಲ್ಲಿಗೆ ನಾಗಮಲ್ಲಿಗೆ ಹಿರುವಂತಿಗೆ ಶಾವಂತಿಗೆ ನರಳೆ ಕಪಿತ್ತೆ ಬಿತ್ತೆ ರುದ್ರಾಕ್ಷಿ ಕರವೀರ ಮೊದಲಾದ ವೃಕ್ಷಗಳು ಫಲದಿಂದಲೂ ಪುಷ್ಪದಿಂದಲೂ ಪರಿಶೋಭಿಸುವ ರಾಜ ಅವು ಉಗ್ರ ಸೈನ್ಯ ಅಹೋ ರಾಜ ಇದು ಅಲ್ಲದೆ ಚಕೋರಿಗಳು ಗಿಳೆ ಅರಣೆ ಸಾರಂಗ ಹುಲಿ ಕರಡಿ ಸಿಂಹ ಸಾರ್ದುಲ್ಲ ಚಾಲುಕಾದಿ ಮೃಗಗಳು ಸುಖದಿಂದಿರುವ ರಾಜ ಅಹೋ ಮಂತ್ರಿ ಶೇಖರ ಅಹೋ ರಾಜ ಪ್ರತಿ ತಿಂಗಳು ವನಚಾರ್ಯರಿಗೆ ಸರಿಯಾಗಿ ಸಂಬಳ ಕೊಡುವವರೋ ಇಲ್ಲವೋ ಸರಿಯಾಗಿ ಕೊಡುವ ರಾಜ ಅಹೋ ಉಗ್ರ ಸೈನ್ಯ ಅಹೋ ರಾಜ ಪರಿಪರಿಯಿಂದ ತರುಗಳನ್ನು ಚೆನ್ನಾಗಿ ಕಾಪಾಡುವಂತೆ ವನಚರ್ಯ ಆಜ್ಞೆ ಮಾಡುವ ವನಪಾಲಕನ ವೀರಾದಿ ವೀರನೇ ಅಹೋ ರಾಜ ಅಹೋ ಮಂತ್ರಿ ನಮ್ಮ ವನದಲ್ಲಿರುವ ನಾನಾ ತರದವುಗಳು ನಾನಾ ತರದ ಪಕ್ಷಿಗಳು ಹಾ ಮತ್ತು ನಮ್ಮ ವನದಲ್ಲಿರುವ ಮೃಗ ಜಾತಿ ಪ್ರಾಣಿಗಳು ಸುಖದಿಂದಿರುವವು ಹಾ ಮತ್ತು ನಮ್ಮ ವನಚರ್ಯ ಸರಿಯಾಗಿ ಸಂಬಳವನ್ನು ಕಳೆಯುವುದು ರಾಜ ರವಿಗಡ ತೇಜ ಬೋಲರೆಯಲ ಸರದೆ ನಮ್ಮ ರಾಜನಾದ ಚಿತ್ರಸೇನೆ ಆಜ್ಞೆ ಆಯ್ತು ಇನ್ನೇತಗಳ ದೈತ್ಯವನಿಗೆ ಚೂಟಿಂದ ರಥವನ್ನು ಬಿಡುವಂತ ನಾವು ಸರತೆ ಅತಿ ಜಾಗ್ರತೆ ಸಂಶದಂತಾಗಲಿದೆವ ಬೋಲರೆಯಲ ಸರತೆ ಈ ವನ ಮಧ್ಯದಲ್ಲಿ ಇನ್ನೇನು ಕತ್ತಲ ಹಾ ಎಲ್ಲಿ ನಡೆದಿರೋ ರಥಗಜ ತುರಂಗ ಚಮಲ ಪಟಾಕಿ ಬಿಲ್ಲು ಬಾಳಗಣ ಪಡೆದ್ರೆ ಇವರ ಹಾ. ಸರತೆ ಹೋಗದೆ ಮೇರೆ ತಪ್ಪಿದ ಸಮುದ್ರದಿಂದ ಕಾಣುವ ಜನ ಮತ್ತದ ನೀವು ಈ ದಾನವನ್ನು ಪಕ್ಕಿರುವರು ಹಾ ಫಲಗಳನ್ನು ಕಿತ್ತುತ್ತಾ ಮುರಗಳನ್ನು ಬೆದರುತ್ತಾ ಪಕ್ಷಂ ಕೊಲ್ಲುತ್ತಾ ಹಾ. ನೋಡಿದ್ಯಾ ತರತೆ ಮಾತನಾಡಿಸಿವ್ರಂ ಜಾಗ್ರತೆ ಸಂಶದಂತಾಗಲಿದೆವ ಆಹೋ ಕರ್ಣಭೂಪತಿ ಅಹೋ ರಾಜ ನಮ್ಮ ಹೆಸರಿನೊಳಗೆ ನಿಂತು ಹೋದ್ರು ಈ
ವನಚರರು ಎಲೆ ವನಚರ ಲೇ ಮೂರ್ಖ ಬೋಲರೆ ರಾಜಾತಿ ರಾಜ ಎಂಬ ಭಯವಿಲ್ಲದ ಭಾಗ್ಯ ಬಂದಂತೆ ಬರುವ ಎಲೆ ವನಚರ ಬಲರೆ ಸಹಜ ಬೋಧಲೆ ಬಂಡ ನಿನ್ನ ಮಿಡಿದು ಚೀನವಿದ್ದ ಮಾಡಿಸುತ್ತಿದ್ದೆ ಆದರೆ ವನಚರಿಗೆ ಈ ಪರಿಸ್ಥಿತಿ ಕೊಡಬಾರೆಂದು ಪ್ರಮಾಣ ಉಂಟು. ಅಹೋ ಕರ್ಣ, ಅಹೋ ರಾಜ, ಇವನ ಪಿಡಿದು ಚಟ್ಟನ ಕಬ್ಬಳಕ್ಕೆ ಹೊಡೆದು ಇವನ ಮೂಗಿನ ಮೇಲೆ ಸುಣ್ಣದ ಬಟ್ಟೆನಿಟ್ಟು ಕಾಭಂಗ ಮಾಡಿ ಕಂಡ್ಯ ಕರ್ಣಭೂಪದೆ. ಅಹೋ ರಾಜ, ನಿನ್ನ ಅಪ್ಪಣೆಯ ಪ್ರಕಾರ ಈ ಅತಮರ ಹಲ್ಲು ಮುರಿದು ಸೊಲ್ಲು ಅಡಗಿಸಿ ಬರವಣ ರಾಜ. ಸಾಂದ್ರ ಗುಣ ಬೋಲರೆ ಎಲೆ ವನಚರ್ಯನೇ, ನೀನುದಾರೋ, ನಿನ್ನ ಹೆಸರೇನು? ಬಲರೆ ಎಲ್ಲ ಬಂಡ, ನನ್ನ ಹೆಸರು ಉಗ್ರಸೇನ ಮಹಾರಾಜಂ ಕರೆಯ ಬಂಡ. ನಾನು ಹಸ್ತಿನಾವತಿಯ ಪಟ್ಟಣವನ್ನಾಳವ ದಿಟ್ಟ ಕೌರವೇಶ್ವರನ ಮಿತ್ರ ಕಲಿಕರ್ಯನೆಂದು ತಿಳಿಯದೆ ಬಾಯಿಗೆ ಬಂದಂತ ಬಗಳ್ತೀಯ. ಬಲರೆ ಸಾಗ ಬೋಧಲೆ ಬಂಡ. ಭ್ರಷ್ಟ, ಪರಮ ಪಾಪಿಷ್ಟ. ಬಲರೆ ಎಲ್ಲ ಉಳ್ಳು ನೆರರೆ ಆತಮ, ನೀವು ಉದ್ಧಾರ ಆಗಿ ಬಂದು ಇವನು ಪಕ್ಕಿರಿ. ನಿಮ್ಮ ತಲೆ ಕೆಳಂಪಿಡಿದು ನೆಲಕ್ಕೆ ಅಪ್ಪಸ ಬಂಡ. ಇಂದ್ರ ಮಹಾರಾಜರು ಇವನ ತಾರು ಬಂದ ಕಾಲಕ್ಕೆ ಬಿಡಬೇಡ ಆಜ್ಞೆ ಮಾಡು. ನೀವು ಒಳ್ಳೆ ಮಾತಿಗೆ ಬಂದರೆ ಸರಿ, ಇಲ್ಲವಾಗಿದೆ ನಮ್ಮ ರಾಜನಾದ ಚಿತ್ರಸೇನೆ ಒಪ್ಪಿಸಿ ಬಿಡ. ಕಣ್ಣರೆ ಬಣರೆ ಶಂಡರೆ ಬಲರೆ ಎಲೆ ಗಂಧರ್ವರೋ 3 ಕಾಸಿನ ಚಾಕಿರೇವನೇ. ಏ ಮೂರ್ಖ, ನಮ್ಮನ್ನರೋ ಅದಮರಂದು ನುಡಿವೆಯ ಸಹಜ ಉಳಿದಲೆ ಬಂಡ. ನಿನ್ನ ನಾಲಿಗೆ ಎಣ್ಣೆ ಕಿತ್ತಿ ದಟ್ಟವಾದ ಇಳ್ಳ ಮಂಡಲಕ ಕುಟ್ಟ ನಿನ್ನ ಮಿಡಿದು ಬಡಿದು ಕಾಳಾಭಂಗ ಮಾಡಿ ನಿನ್ನ ಮೂಗಿನ ಮೇಲೆ ಸುಣ್ಣದ ಪಟ್ಟೆ ಬರುವ ಕಳಿಸುವನು. ನಿಮ್ಮ ರಾಜನಾದ ಚಿತ್ತು ಸೈನ್ಯನಿಗೆ ಹೋಗಿ ತೋರಿಸು. ಅವನನ್ನ ವಿದ್ಯಕ್ಕೆ ಬರೆಯಳಲೆ ಬಂಡ, ಗಗನಾಂತರಕ್ಕೆ ಆರಸುವನು ನಿನ್ನ ರುಂಡ. ಬಲರೆ ಎಲೆ ಆದಮ, ಅಮರಾವತಿ ವಲ್ಲಭನಾದ ಇಂದ್ರ ಮಹಾರಾಜನ ಇವನ ತಾರು ಬಂದ ಕಾಲಕ್ಕೆ ಬಿಡಬೇಡ ಆಜ್ಞೆ ಮಾಡಿರುವನು. ಬಾಲ ಬಾಲ ಅವರ ಚಂಡಿಯ ಕೈ ಕೊಟ್ಟು ತರಬೇಕಂತ ಆಜ್ಞೆ ಮಾಡಿರುವನು. ನೀವು ಒಳ್ಳೆ ಮಾತೆ ಬಂದ್ರೆ ಸರಿ, ಇಲ್ಲವಾಗಿದೆ ನಿಮ್ಮನ್ನು ಪಿಡಿದು ನಮ್ಮ ರಾಜನಲ್ಲೇ ಪಿಡಿದು ಲೇ ಬಂಡ. ಲೇ ಆತಮ, ನೀವೇ ಬಾಯ ಬಂದಂತ ಬಗಳಿವ್ರ. ಸಹಜವಾಗಿ ಬಗಳೆಯನ್ನಲೇ ಬಂಡ. ಪಿತ್ತ ತಲೆಗೇರಿ ಕತ್ತೆಂದ ಒದರಿದ ಜಾಗ್ರತೆಯಿಂದ ನಿಂದ್ರೆ ಬುದ್ಧಿ ಏನರೇ. ಬಲಿರೇ ಎಲ್ಲ ಸಾರಥಿ ಅಮ್ಮ ಎದುರು ನೋಡಿ ನಿಂತು ಹೋದ್ರು ಈ ಯಜಮಾನರು. ಎಲೆ ವನಚರ್ರೆ ಏ ಮೂರ್ಖ, ಬೋಲರೆ ರಾಜಾತಿ ರಾಜ ಎಂಬ ಬಯಲದ ಭಾಗ ಬಂದಂತೆ ಬಳುವ ಸಹಜ ಬೋದಿಲ್ಲ ಬಂಡ. ಎಲೆ ವನಚರ್ರೆ ಏ ಮೂರ್ಖ, ಕುರ್ತಂತಕರ ಪಟ್ಟಣಕ್ಕೆ ಕಳಿಸುವೆ. ಬೋಲುರೆ ಎಲ್ಲ ಸಾರಥಿ ಈ ವನಚರನ್ನು ಹತ್ತ ಕಡೆ ದಬ್ಬು ದಬ್ಬು ಸಾರಥಿ ಅತಿ ಜಾರದೆ ಮಿಶ್ರದಂತಾಗಲಿ ದೇವ. ಅಹೋ ರಾಜ, ಅಹೋ ಮಂತ್ರಿ, ಕೂಳನಾದ ಕೂಡ ದುತ್ತರಾಶ್ರಮ ಕೌರ ಎಂಬುವನು ಅನೇಕ ಸೈನ್ಯದಿಂದ ಬಂದು ನಮ್ಮವನ ಹಾಳ ಮಾಡಿರುವುದನು. ರಾಜ ರೈಗಡ ತೇಜ ಬೋಲಿರ್ಯ ಎಲ್ಲ ಉಗ್ರ ಸೈನ್ಯ. ಅಹೋ ರಾಜ, ಬೋಲಿರ್ಯ ಆ ಹದ್ಮರಾದ ನರ ಕುರ್ರಿಗಳು ಮತ್ತೇನು ಕಾರ್ಯ ಮಾಡಿದರು ಅದನ್ನು ಬಿತ್ತರಿಸಿರು ಕಂಡಿ ವನಚರನೆ ಮಹಾಗಂಭೀರನೇ. ಅಹೋ ರಾಜ, ಮತ್ತೇನೆಂದರೆ ನಮ್ಮ ವನ ಮಧ್ಯದಲ್ಲಿ ಇದೇನು ಗೊತ್ತಲ್ಲ, ಸರ್ವ ಶೋಭಾಮ ಕಿತ್ತಿ ತರವತಗಳು ಮುರಿದು ಪುಷ್ಪಗಳ ಮರಿದ ಆಸೆ ಮಾಡಿ ಮಲಗಿದ್ದಾರಂತೆ. ಬಾಬಾ ಅವರ ಶಾಸನ ಎಷ್ಟೆಂದರೆ ರಾಜ, ಆ ಕೂಳರಾದ ಕೂಡ ದುತ್ತರಾಶ್ರಮ ಕೌರ ಎಂಬುವನು
ಎನ್ನಂ ಬಿಡಿದು ದುಡಿದು ಕೆಳಭಂಗ ಮಾಡಿ ಬಿಟ್ಟರು ರಾಜ ರಘುಡು ತೇಜ. ಬೋಲಿರ್ರೆ ಎಲ್ಲ ಅಗ್ರನಂತ ಹರ್ಬಟ್ಟಿಸ ಉಗ್ರ ಸೈನ ಓ ರಾಜ ಬೋಲಿರ್ರೆ ಅದು ಮರಿ ಈ ಪರಿ ಮಾಡುವಗ್ಗೆ ನಮ್ಮ ಹೊನದೊಳ್ಳಿರುವ ವನಚರ್ಯರಲ್ಲ 10,000 ಮಂದಿ ಮತ್ತಲ್ಲಿಗೆ ಹೋಗಿದ್ದರು. ಅದಕ್ಕೆ ಓಡಿ ಹೋದ ರಾಜ ಎಲ್ಲ ಉಗ್ರ ಸೈನ. ಓ ರಾಜ ಮತ್ತೇನು ಅದ್ಭುತ ಜರುಗಿತು ಅದನ್ನು ಬಿತ್ತರಿಸಿರುವ ವನಚರನೆ ಮಹಾಗಂಭೀರನೇ. ಅಹೋ ರಾಜ ಏನಂದ ಹೇಳಲಿ, ಹಾ ಇಂದಿನ ದಿನಚಾರ ಕೂಳರ ಸೈನ್ಯ ನಮ್ಮ ಕಂಡು ದಿಕ್ಕೆ ಓಡಿ ಹೋದರು. ಆ ಕೂಳರು ಎಣ್ಣಂ ಹಿಡಿದು ಬೆಳೆದು ಕೆಳಭಂಗ ಮಾಡಿ ಬಿಟ್ಟರು. ಶ್ರೀಮಾನ್ ನೀಲಕಂಠನೇ ನನ್ನಿಂದ ಸಾಧ್ಯವಿಲ್ಲ. ಅವರನ್ನು ಜಯಿಸಬೇಕಂತ ಸಾಧ್ಯವಿಲ್ಲ ರಾಜ ರಘುಡು ತೇಜ. ಬೋಲಿರ್ರೆ ಎಲ್ಲ ವನಚರನೆ ಓ ರಾಜ ಬೋಲಿರ್ರೆ ಹದುಮರಾದ ಆ ಆಸನಾವತಿಯ ಪಾಳ್ಯಗಾರನಾದ ಕೌರವನೆಂಬ ಭ್ರಷ್ಟನು ನಮ್ಮ ಹೊನಂ ಪಕ್ಕಿ ತಾಳೆ ಧೂಳೆ ಮಾಡಿದ್ದಾನೆ. ಸಹಜ ಮಾಡಿ ಬಲಿರ್ರೆ ಎಲ್ಲ ಸಾರತೆ ಉಕ್ಕಿನ ಬೇಡಿಯಂ ಸರ್ಪಳಿ ತೆಗೆದುಕೋ. ಎಲ್ಲ ಉಗ್ರ ಸೈನ್ಯ ಓ ರಾಜ ನಿನ್ನಮ್ಮ ಬಂಧಿಸಿ ಬಡ್ದಿದ್ದ ಬಂಡನಾರು ಅವನೇ ರಾಜ. ಅವನಂ ತೋರು ಅವರೆಲ್ಲರ ಮಡೆದ ಪಾಶದಿಂದ ಕಟ್ಟಿ ಅಮರಾವತಿಯ ಕಾರಾಗೃಹಕ್ಕೆ ಸೇರಿಸುವೆನು. ಎಲ್ಲ ಉಗ್ರ ಸೈನ ಓ ರಾಜ ಜಾಗೃತಿಯಿಂದ ಅವರಂ ತೋರವನಚರನೆ ವೀರನೇ. ಅಹೋ ರಾಜ ಅಹೋ ಮಂತ್ರಿ ಅಹೋ ರಾಜಾದಿರಾಜ ಚಿತ್ರಸೇನ ಮಹಾರಾಜನೇ ಹಾ ಜಾಗ್ರತಿಂದ ಸೈನ್ಯನ ಕೊಂಡು ಕೌರವ ಹಿಡ್ಕೊಂಡು ಬರೋ ನಡಿ ಜಾರ ರಘುಡು ತೇಜ. ಬೋಲಿರ್ರೆ ಹೆಲ ದೂತನೇ ರಾಜ ಮರ್ತಲೋಕ ಮಧ್ಯದೊಳ ಹಠಹಾಸ ಮಧ್ಯ ಕಟಗ್ರಹ ಬೋಲಿರ್ರೆ ಅಸ್ತನಾವತಿಯ ಪಟ್ಟಣ ಮೆನ್ನ ದಿಟ್ಟದನದಿಂದ ಈ ಗಗನಾಂತರದ ಗಟ್ಟಿ ನಿಲ್ಲಿಸಿಬಿಡುವನು. ಎಲ್ಲ ಉಗ್ರ ಸೈನ ಓ ರಾಜ ಬೋಲಿರ್ರೆ ಆ ಹದ್ಮ ಕೌರವನೆಂಬುವನು ನಮ್ಮ ದೂತನಂ ಬಡಿದಿದ್ದಾನೆ. ಹೌದು ರಾಜ ಅವನಮ್ಮಿಡೆದು ಕಡೆದು ಚೀನ ಚಿತ್ರ ಮಾಡದಿದ್ದರೆ ಬೋಲಿರ್ರೆ ಬಾಪುರ ಚಿತ್ರ ಸಾಯಿ ನಮ್ಮ ಬೆಸರತ್ತಕ್ಕೆ ಸೂತ ಸದ್ಗುಣ ಪ್ರಖ್ಯಾತ. ಬೋಲಿರ್ರೆ ಸಾರತೆ ಆ ಕೌರವನೆಂಬ ಕೂಳನು ನಮ್ಮ ಭಯಕ್ಕೆಂಜಲ್ಲಡಿಗಿದ್ರು ನಾನು ಬಿಡುವುದಿಲ್ಲ. ಅಲ್ಲ ಸಾರತೆ ಬೋಲಿರ್ರೆ ಅವನ ಸೈನ್ಯಂ ಕಡೆದು ಕಂಡವ ಮಾಡಿ ಗಡು ಬಿಡಿಂದ ತಂದು ಕಡುಗಳಲ್ಲಿ ನಡೆಸುರಂ ಪಿಡಿದು ಸಿಡಿ ಮಿಡಿಗೊಬ್ಬಂತೆ ಕಡು ಬಾರದ ಪೊಡು ವೀಪನ ನಡು ತಲೆ ಬರ್ಲಿ ಕೊಡುವೆ. ಎಲ್ಲ ಸಾರತೆ ಪೊಡು ವೀಶನ ಕೌರವನ ಬಲ ಪಿಡಿದು ಅವನ ಎಡ್ಡ ಮುಡಿಯಂ ಬಿಗುದು ಅವನ ಮಡಿದ ಮಣಿ ಮಾತೇರಂ ಕರ್ದುಕ್ಕ ಪಡುವಂತೆ ಮಾಡುವನು. ಅಲ್ಲ ಸಾರತೆ ನಡಿ ವನದ ಪತಮ್ಮ ಹಿಡಿ ಸಾರತೆ ರಥವನ್ನು ಬಿಡು ಸಾರತೆ ತಮ್ಮಿಸಿದಂತಾಗಲ ದೇವ. ಬೋಲಿರ್ರೆ ಎಲೆ ಗಂಧರ್ವರೋಳ ಅದ್ದಮನಾದ ಚಿತ್ರಸೈನ್ಯನೇ ಎಲೆ ಭ್ರಷ್ಟ ಗಂಡು ಗಲೆಯಂತೆ ಚಂಡ ವಿಕ್ರಮ ತೋರಿ ಬಂದು ಎಲೆ ಬಂಡ ಸಹಜವಾಗಿ ತೋರಿನೆಲೆ ಭ್ರಷ್ಟ ನೇನೇ ಗಂಡು ಗಲಿ ಆದರೆ ಎಣ್ಣೆ ಯುದ್ಧಕ್ಕೆ ಸನ್ನಿತನಾಗ ಇಲ್ಲವೇ ಸರನಾಗಂತನಾಗ ಕೈಲಾಗದ ಏಟಿಯಂತೆ ಭೀಕರವನ್ನು ಗೈದರೆ ನಿನ್ನಿಂದ ಏನಾಗೋದರೆ ಅದಮ ಎನ್ನೋ ಸಮ್ಮುಖದಲ್ಲುಂಟು ಮಾಡಿ ಸಂಗ್ರಾಮ
ಲೇ ಬುದ್ಧಿ ಏನನಾದ ಕರ್ಣ ಏ ಭ್ರಷ್ಟ ಜಾಗೃತಕ್ಕೆ ನೆಲಕೊಲ್ಲ ಮುರಲಿನ ಅಲ್ಲ ಇಲ್ಲೇ ಇರೋದು ಅಂಗರಕ್ಷಕ ಕಾರಣ ಅತಿ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲದ ಕುಲ್ಲ ಮುರಿವನ 36 ಅಲ್ಲ. ಧ್ವನಿರ್ಯ ಎಲೈ ಬಂಡ ಕೌರವನೇ ಮೂರ್ಖನ ಚಿತ್ರಸೇನ ನಮ್ಮ ಇಂದ್ರ ದೇವನಾಂತರದ ಮಹಾದ್ವಾರದ ಬಂದೂರವಾದ ಬೀಗ ಮುದ್ರೆ ಮರಗಡಿದ ಹೊಳಕ್ಕೆ ಪಕ್ಕಿ ದಾಳೆ ಧೂಳೆ ಮಾಡಿದೆಯ ಸಹಜ ಧೂಳು ಮಾಡಿದ್ರೆ ಭ್ರಷ್ಟ ಎಲೆ ಬಂಡ ಮೂರ್ಖ ನಮ್ಮ ಹೊನಚರ್ಯನಾದ ಉಗ್ರ ಸೈನನ್ನು ಬಂದು ಕೇಳಿದರೆ ಅವನ ಬೆದರಿಸಿ ದಬ್ಬಿದೆಯ ಸಹಜ ದಬ್ರಲೇ ಮೂರ್ಖ ಎಲೆ ಭ್ರಷ್ಟ ಅದಮ ನಿನಗೆ ಗರ್ವವೆಷ್ಟಿರ್ದ ಈಗ ನಿನ್ನ ಬಲದವರ ಬಲವಂತನಾದರೂ ಯಾರು ತೋರೋ ಎಲೈ ಬಂಡ ಮೂರ್ಖ ನಿನ್ನ ಗಂಡ ಅಕ್ಷನ ಎನ್ನ ಹೊಟ್ಟೆಯಲ್ಲುಟ್ಟಿದ ಸಿಟ್ಟಿನಿಂದ ಈಗದಿಂದ ಕುಟ್ಟಿ ಉಕ್ಕರೋಸದಿಂದ ನಿನ್ನ ಪಕ್ಕಲಗಳನ್ನು ತಡಿಸುವೆ ಎಲೆ ಭ್ರಷ್ಟ ಮೂರ್ಖ ಬೋಲಿರ ಮಕ್ಕ ಮಾರಿಯ ಮುಂದೆ ಕುರಿ ಮರಿ ಕಡದಂತೆ ನಿನ್ನನ್ನು ಕರೆ ನೋಡ ಬಂಡ ಆರ್ವ ನಿನ್ನ ಗಗನಾಂತ ಉಂಡ ಬೋಲರಯ್ಯಲೇ ಮೂರ್ಖನೇ ಎಲೆ ಭ್ರಷ್ಟ ನೀನು ದಾರು ಪಡೆದು ಬಾಲಕರಿಗೆ ಬಿಡಿ ನುಡಿದಕ್ಕೆ ನಿನ್ನ ಬಾಯಿ ಉದ್ದವಾಯ್ತೇನೋ ಬಂಡ ಸಹಜ ಉದ್ದಾಯ್ತಲ್ಲ ಭ್ರಷ್ಟ ನಿನ್ನ ಗುಂಡಿಗೆ ಸಡಲಿಸಿ ಹಿಂದು ಭೂತಗಳು ಯಾವುದೇ ಕೊಡುವೆ ಕರುಣಾಶಕನಿ ದ್ರೋಣ ಇವನೊಡನೆ ಯುದ್ಧಂ ಗೈದು ಉದ್ದಟ ಪರಾಕ್ರಮದಿಂದ ಹಿರಿಯದಮನ ಗುದ್ದೆ ಮುಸ್ಕಿ ಎಂಬಿಗುದು ಹಸ್ತ ನಾವತ್ತೆ ಕಾರ್ಯಕ್ರಮ ಸೇರಿದೆ ಮಹಾಶೂರವೇ ಬೋಲಿನ ಇವನ ಮಿಡದು ದಿಟ್ಟತನದಿಂದ ಇವನ ಕಟ್ಟಿ ಮಿಕ್ಕಿದ ಬಲಕ್ಕೆ ಬೆಂಕಿಯನ್ನು ಕೊಡುವ ಮಾಯಾ ಜಲ ಸಿಂಹ ವ್ಯಾಘ್ರ ಗಂಡ ಬೇರುಂಡಗಳ ಬಲವನ್ನು ತಿನ್ನುವಂತೆ ಮಾಡೋ ಇಷ್ಟ ಒಂದಾಗ್ಲಿ ರಾಜ ಅಲ್ಲ ಉಗ್ರಸೇನ ರಾಜ ಅಘೋರವಾದ ಸದಾಶಿವನ ಧ್ಯಾನವನ್ನು ಮಾಡಿರಿ ನೇತಕ್ಕೆ ತಡ ಅಲ್ಲ ಉಗ್ರಸೇನ ರಾಜ ಒಂದು ಕ್ಷಣಾರ್ಥದಲ್ಲಿ ಇವನ ಗತಿ ಏನಾಗುದು ನೋಡು ಉಗ್ರಸೇನ ಮಹಾಗಂಭೀರನೇ ಇಷ್ಟ ಒಂದಾಗ್ಲಿ ರಾಜ ಭಾನುಮತಿ ಅಯ್ಯೋ ಎಲ್ಲ ಸಾರಥಿ ದೇವಾ ಕರುಣಾ ಶಕುನಿ ದ್ರೋಣ ಮೊದಲಾದ ವೀರಾದಿವೀರರು ಎಲ್ಲಿಗೆ ಹೋದರು ಅಯ್ಯೋ ನಮ್ಮ ಕಡೆಯಲ್ಲವರು ಒಬ್ಬರಾದರೂ ಇಲ್ಲವೇ ಎಲ್ಲ ಸಾರಥಿ ಮಹಾ ಅದ್ಭುತದಿಂದ ಪರ್ವತವು ನನ್ನ ತಲೆ ಮೇಲೆ ಬಿದ್ದಂತಾಯ್ತು ಹುಲಿ ಕರಡಿ ಸಿಂಹಗಳು ನನ್ನನ್ನು ನುಂಗಲಿಕ್ಕೆ ಬರುವವು ಎಲ್ಲ ಸಾರಥಿ ಕಾರ್ಗತ್ತರಾಯಿ ಕವಿದು ಕಣ್ಣುಗಳೇ ಕಾಣದಂತಾಯ್ತು ಅಯ್ಯೋ ಶಿವ ಇವನ ದೆಬ್ಬೆಗೆ ನಮ್ಮ ಸೈನ್ಯವೆಲ್ಲ ಓಡಿ ಹೋಯ್ತು ನಾನು ಹೋಗಬೇಕಂದ್ರೆ ದಾರಿಯೇ ಕಾಣದಂತಾಯ್ತು ಇದಕ್ಕೆ ಏನು ಮಾಡಲು ಸಾರಥಿ ಮುಂದೇನು ನನ್ನ ಗತಿ ಸಾರಥಿ ಇವನ ಔಷಧಿ ಏನಾಯ್ತು ನೋಡ್ರೆ ನೋಡಿದನ ದೇವ ಎಲ್ಲ ಉಗ್ರಸೈನ್ಯ ನಿನ್ನ ಪರಿಯಿಂದ ಭಂಗಪಡಿಸಿದ ಪಾಪಾರ್ಥ ನೀವನಲ್ಲವೇ ಅವನೇ ರಾಜ ಇವ ನಮ್ ಜಾಗ್ರತೆ ಹಿಡಿದು ಮುಸ್ಕೆಂಬಿಕದು ಉಕ್ಕಿನ ಬೇಡಂ ಜಡದ ಅಮರಾವತಿಯ ಕಾರಾಗೃಹಕ್ಕೆ ಸೇರಿಸದಿದ್ದರೆ ಬಲುರ ಗಂಡು ಗೋಲಿ ಚಿತ್ರ ಸೈನ ಮಹಾರಾಜನ ಹೆಸರತ್ತಕ್ಕೆ ಸೂತ ಸದ್ಗುಣ ಪ್ರಖ್ಯಾತ ರೌರವ್ ತುಮ್ಮಯ್ಯ ಇವರು ಕೌರವನ ಪತ್ರಕ್ಕೆ 500 ರೂಪಾಯಿ ನೇರ ಮಾಡಿರ್ತಾರೆ.